87 into 87 plus 61 into 61 minus 2 into 87 into 61 is equal to what? Means how much will come after this? See, 87 and 87 both numbers are same. ಹೌದಾ? ಇವು 87 and 87 ಎರಡೂ ನಂಬರ್ಸ್ಗಳು ಸೇಮ್ ಅದಾವು. ಆದ್ದರಿಂದ ನಾವು ಈ ಎರಡೂ ನಂಬರ್ಸ್ಗಳನ್ನು ಎ ಅಂತ ಕನ್ಸಿಡರ್ ಮಾಡೋಣ. ಇವು ಎರಡೂನ ಎ ಅಂತ ಕನ್ಸಿಡರ್ ಮಾಡೋಣ. ಆ್ಯಂಡ್ 61 and 61 ದೀಸ್ ಆರ್ ಆಲ್ಸೋ ಸೇಮ್. ಇವುಗಳನ್ನು ಬಿ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಇಲ್ಲಿ ಅಂತೂ -2 ಇಂಟು 87 ಇಂಟು 61 ಐತಿ. ಇದು ಎ ಮತ್ತು ಬಿ ಆದಮೇಲೆ ಇವೆರಡು ಇದು ಯಾವ ರೂಪದಾಗ ಐತಪ್ಪ ಅಂದ್ರೆ ಎ, ಇವೆರಡು ಎ ಅದು ಅಂದ್ರೆ 87 ಇಂಟು 87 ಮೀನ್ಸ್ ಎ ಐತಿದು. ಇಟ್ ಬಿಕಮ್ ಎ ಸ್ಕ್ವೇರ್. ಎ ಸ್ಕ್ವೇರ್ ಮೀನ್ಸ್ 87 ಇಂಟು 87 ಪ್ಲಸ್ ಇವೆರಡು ಸೇಮ್ ಆದಮೇಲೆ ಇದು ಬಿ ಸ್ಕ್ವೇರ್ ಆಯಿತು. ಯಾಕಪ್ಪ ಅಂದ್ರೆ ಇಲ್ಲಿ ಎರಡು ಸೇಮ್ ಅದಾವು ಮತ್ತು ನಡು ಇಂಟು ಐತಿ, ಬಿ ಸ್ಕ್ವೇರ್ ಆಯಿತು. ಆಮೇಲೆ -2 ಇಲ್ಲಿ 87 ಏನು ತೊಗೊಂಡಿ ನಾವು? 87 ಮೀನ್ಸ್ ಎ ಇಂಟು 61 ಮೀನ್ಸ್ ಬಿ, ಎ ಬಿ. ವಾಟ್ ಕೇಮ್? ಎ ಸ್ಕ್ವೇರ್ plus b square minus 2ab is the long form of a minus b bracket square. ಹೌದಾ? a square plus b square minus 2ab ಅಂದ್ರೆ a minus b bracket square ಆಯಿತು. a means ಏನೈತಿ ಇಲ್ಲಿ? 87 minus b means 61 bracket square. ಓಕೆ, 87 minus 61 ಎಷ್ಟಪ್ಪ ಅಂದ್ರೆ 87 minus 61, 7 minus 1 6, 8 minus 6 2, 26 ಬ್ರಾಕೆಟ್ ಸ್ಕ್ವೇರ್. ಓಕೆ, 26 ಬ್ರಾಕೆಟ್ ಸ್ಕ್ವೇರ್ ಆಯಿತು. ಈ 26 ಅನ್ನು ನಾವು 2 ನಂಬರ್ ಪಾರ್ಟ್ಸ್ಗಳಾಗಿ ಡಿವೈಡ್ ಮಾಡ್ಕೋಬೇಕು. 26 ಸ್ಕ್ವೇರ್ ಮೀನ್ಸ್ 20 ಪ್ಲಸ್ 6 bracket square. 26 bracket square means 20 plus 6 bracket square. ಅಂದ್ರೆ ನಾವು 26 ಅನ್ನು ಎರಡು ಭಾಗಗಳಾಗಿ ಒಡ್ಕೊಂಡೆವು. 20 ಪ್ಲಸ್ 6 ಆಗಿ ಅಂದರೆ ಇಲ್ಲಿ ಇದೊಂದು ಎರಡು ಭಾಗಗಳಾಗಿ ಮಾಡ್ಕೊಂಡೆವು. ಅಂದ್ರೆ ಇಲ್ಲಿ ನಾವೇನು ತಗೋಬೇಕು ಅಂದ್ರೆ 20 ಅನ್ನು ಎ ಅಂತ ಕನ್ಸಿಡರ್ ಮಾಡಬೇಕು. 6 ಈಸ್ ಕನ್ಸಿಡರ್ಡ್ ಆ್ಯಸ್ ಬಿ ಮೀನ್ಸ್ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ ಈ ಒಂದು ರೂಪದಾಗ ಬರ್ತದೆ. ಇನ್ನು ಎ ಪ್ಲಸ್ ಬಿಯ ಬ್ರಾಕೆಟ್ ಸ್ಕ್ವೇರ್ ಒಂದು ಲಾಂಗ್ ಫಾರ್ಮ್ ಏನು ಬರ್ತಪ್ಪ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆ, ಎ ಸ್ಕ್ವೇರ್ ಮೀನ್ಸ್ 20 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೀನ್ಸ್ ಬಿ ಮೀನ್ಸ್ 6 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಮೀನ್ಸ್ 20 into b means 6. okay, 20 square 20 into 20 square means 400 plus 6 square means 36 plus 2 into 20 40 into 6 240 400 plus 36 436 plus 240 676.